ಸಾಗರ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಶಾಸಕರ ನಿಷ್ಕ್ರಿಯತೆಯನ್ನ ಒಪ್ಪಿಕೊಳ್ಳದ ಕಾಂಗ್ರೆಸ್ನ 3-4 ಜನರು ಮಾಜಿ ಸಚಿವ ಹಾಲಪ್ಪನವರ ವಿರುದ್ಧ ವಿನಾಕಾರಣವಾಗಿ ಆರೋಪವನ್ನ ಮಾಡುವುದರಲ್ಲಿ ಕಾಲಹರಣವನ್ನೇ ಮಾಡುತ್ತಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲ್ಕುಂದ್ಲಿ ಅವರು ಹೇಳಿದರು. ಇನ್ನೊಬ್ರು ಯಾವ ಸಂದರ್ಭದಲ್ಲಿ ಯಾವ ತರ ಉಪಯೋಗಿಸಿದ್ದು ದಿಕ್ತಪ್ಸಂತ ಕೆಲಸ ಮಾಡಿ ಯಾವ ರೀತಿ ಸ್ವಾರ್ಥಕ್ಕಾಗಿ ಅಧಿಕಾರ ಮಾಡಿಸಿದ್ರು ಅಂತ ಗೊತ್ತಿದೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಆದ್ರೆ ಇದು ಶಾಸಕರು ಹೇಗೆ ಮಾಡಿಸಿದ್ದಾರೆ. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯಿಂದ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ಗಮನವನ್ನ ಸೆಳೆಯುವ ಜವಾಬ್ದಾರಿಯುತ ಕೆಲಸವನ್ನ ಮಾಡಿರುವ ನಮ್ಮ ನಾಯಕರಾದ ಮಾಜಿ ಸಚಿವ ಹಾಲಪ್ಪನವರು ಸ್ಪಷ್ಟವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮೀಸಲಾತಿಯು ಅವೈಜ್ಞಾನಿಕ ವಿಂಗಡಣೆಯ ವಿರುದ್ಧ ಧ್ವನಿ ಎತ್ತಿರುವುದು ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದು ದೂರಿದರು. ಇನ್ನೊಂದು ಕಡೆ ಇವರು ಶಾಸಕರ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರು ಯಾವ ತರ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಲಪ್ಪನವರು ಕರ್ಕೊಂಡ್ಬಂದು ಹೇಳಿ ಟಿಕೆಟ್ ಕೊಡಿಸಿ 2004ರಲ್ಲಿ 2008ರಲ್ಲಿ ಅವ್ರಿಗೆ ಏನು ದ್ರೋಹ ಮಾಡಬೇಕು ಕಾಗೋಡು ತಿಮ್ಮಪ್ಪನಿಗೆ ಯಾವ ಭಾಷೆಗೆ ಬೈದ್ರು ಅಂತಲೂ ಗೊತ್ತಿದೆ. ಇದೇ 2018ರಲ್ಲಿ ಹಾಲಪ್ಪನರಿಗೆ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ನೀವು ಹಾಲಪ್ಪನರಿಗೆ ಇಲ್ಲ ಅಂತ ಹೇಳಿದಾಗ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಗೋಡು ತಿಮ್ಮಪ್ಪನಿಗೆ ಯಾವ ಭಾಷೆಗೆ ಬೈದ್ರು ಅಂತಲೂ ಗೊತ್ತು. ನಂತರ ಮತ್ತೆ ಹಾಲಪ್ಪನವರು ಟಿಕೆಟ್ ಅಂತ ಆದ್ಮೇಲೆ ಮತ್ತೆ ಪುನಃ ಯಡಿಯೂರಪ್ಪನಿಗೆ ಯಾವ ತರ ಬೈದ್ರು ಅಂತ ಗೊತ್ತಿದೆ. ಹಾಗಾಗಿ ಇವರ ಲಾಭಕ್ಕೋಸ್ಕರ ಎಷ್ಟು ತಕ್ಷಣವೇ ಮಾಡ್ತಾರೆ ಅಂತ ನನಗೆ ಈ ಕ್ಷೇತ್ರವನ್ನ ಈ ಜಿಲ್ಲೆ ಜನರಿಗೆ ಗೊತ್ತಿದೆ. ಈಗ ಕಾಗೋಡು ತಿಮ್ಮಪ್ಪನವರಿಗೆ ಮೊನ್ನೆ ಟಿಕೆಟ್ ಸಿಕ್ಕಿದ್ರೆ ಟಿಕೆಟ್ ಸಿಗತಕ್ಕ ಯಾವ ಭಾಷೆಗೆ ಬೈದರೆ ಅಂತಲೇ ನಮಗೆ ಗೊತ್ತು. ಅಯ್ಯೋ ಇವರು ಜಯಂತನ ಟಿಕೆಟ್ ಕೊಡ್ತಾರೇನಾ, ಪೊಲೀಸ್ ಟಿಕೆಟ್ ಕೊಡ್ತಾರೇನಾ, ಇವರೇ ನಿಲ್ತಾರೇನಾ ಅಂತೇಳಿ. ನಂತರ ಟಿಕೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಇವರು ಯಾವ ತರ ಬಳಿಕ ನಗರಸಭೆ ಮಾಜಿ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿರವರು ಮಾತನಾಡಿ, ಸಾಗರ ನಗರಸಭೆ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಯಾವುದೇ ಸ್ವಚ್ಛತೆ ಇಲ್ಲ. ವಾರ್ಡುಗಳ ವ್ಯಾಪ್ತಿಯಲ್ಲಿ ಖಾಲಿ ಜಾಗಗಳಲ್ಲಿ ವಿಪರೀತ ಗಿಡ ಗಂಟೆಗಳು ಬೆಳೆದು ಕಳ್ಳರುಗಳಿಗೆ ಅನುಕೂಲವಾಗುವಂತಿದೆ. ಈ ಹಿಂದೆ ವಿಶೇಷ ಪ್ಯಾಕೇಜ್ಗಳ ಮೂಲಕ ಸ್ವಚ್ಛತೆ ಅಭಿಯಾನವಾಗುತ್ತಿತ್ತು. ಈಗ ಶಾಸಕರ ನಿರ್ಲಕ್ಷ್ಯತನದಿಂದ ಆಡಳಿತವು ನಿಷ್ಕ್ರಿಯಗೊಂಡಿದೆ ಎಂದರು. ಒಪ್ಪಿಕೊಳ್ಳುವ ಒಂದು ಆಡಳಿತ ಪಕ್ಷವನ್ನು ಒಪ್ಪಿಕೊಳ್ಳಕ್ಕೆ ಧೈರ್ಯವಿಲ್ಲದ ಒಂದಿಷ್ಟು 1-2-3 ಜನ ಪಕ್ಷದ ಕಾರ್ಯಕರ್ತರು ನಮ್ಮ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಬಾಯಿ ಬಂದಾಗೆ ಮಾತನಾಡಿ ಆದರೆ ಎಲ್ಲೂ ಕೂಡ ಯಾವ ವಾರ್ಡು ಕೂಡ ಸ್ವಚ್ಛತೆ ನಾವು ಇಲ್ಲಿ ಬರೋ ದಾರಿಯಲ್ಲೇ ಗಮನಿಸಿರ್ಬೋದು. ಒಂದೇ ವಾರ್ಡ್ ಅಂತಲ್ಲ, ಎಲ್ಲ ವಾರ್ಡಲ್ಲೂ ಹಾಗೆ ಇದೆ. ಜನ ಏನಿದ್ರೆ ಅಷ್ಟೇ ಅಂದ್ರೆ ಕಾರಣಿ ಲೆವೆಲಿಗೆ ಮಟ್ಟಿ ಬೆಳೆದಿದೆ. ನಾವು ತುಂಬಾ ಸರಿ ನಗರಸಭೆ ಆಯುಕ್ತರಿಗೆ ಹಾಗೂ ಮೊದಲೇ AW ಅವರಿಗೆ, ಪರಿಸರ ಇಂಜಿನಿಯರ್ ಮಹೇಶ್ ಅವರಿಗೆ ಹೇಳ್ತೇನೆ, ಅದಕ್ಕಂತ ಹಿಂದೆ ನಮ್ಮ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಪರೇಟ್ ಪ್ಯಾಕೇಜ್ ತಗೊಂಡು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಯಾಕಂದ್ರೆ ಮಳೆಗಾಲದಲ್ಲಿ ನೀರು ಅದಲ್ಲೇ ಹರಿಯುತ್ತೆ, ಅದು ಮಟ್ಟಿ ಬೆಳೆದು ಬ್ಲಾಕ್ ಆದರೆ ಮನೆಗಳಿಗೆ ನುಗ್ಗಿ ಅನಾಹುತ ಆಗುತ್ತೆ ಅಂತ ನಾವು ಮೊದಲೇ ಮುನ್ನೆಚ್ಚರಿಕೆಯಾಗಿ ಅದನ್ನು ಪ್ಯಾಕೇಜ್ ತಗೊಂಡು 1 ತಿಂಗಳು 2 ತಿಂಗಳು ಪ್ಯಾಕೇಜ್ ತಗೊಂಡು ಎಕ್ಸ್ಟೇಷನ್ ಏರಿಯಾಗಳಿಗೆ, ಸಬ್ ಏರಿಯಾ ಎಕ್ಸ್ಟೇಷನ್ ಏರಿಯಾಗಳಿಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ, ಸ್ವಚ್ಛ ಮಾಡಿರ್ತೀವಿ. ಅವಾಗ ಸಲೀಸಾಗಿ ನೀರು. ಇವತ್ತು ಯಾವ ರೀತಿ ಆಗಿದೆ ಅಂದರೆ ಆಡಳಿತ ಯಾವುದೇ ನಗರಸಭೆಯ ಇಂಜಿನಿಯರಿಂಗ್ ಕೇಳಿದ್ರೆ ಅವರು ಕಮಿಷನರಿಗೆ ಕೇಳಬೇಕು ಅಂತಾರೆ, ಪರಿಸರ ಇಂಜಿನಿಯರಿಂಗ್ ಕೇಳಿದ್ರೆ ಕಮಿಷನರಿಗೆ ಕೇಳಿದ್ರೆ ಅಂತಾರೆ.
ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರುಗಳಾದ ಗಿರಿಗೌಡ, ಸಂತೋಷ್ ರಾಯಲ್, ಮಧುರಾ ಶಿವಾನಂದ್, ಭರ್ಮಪ್ಪ ಅಂದಾಸುರ, ರಮೇಶ್ ಹಾರೆಕೊಪ್ಪ, ಭೈರಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.